ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ. ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ದಳಪತಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. HDKಗೆ ನಿಖಿಲ್ ಕುಮಾರಸ್ವಾಮಿ ಭವಿಷ್ಯದ ಚಿಂತೆಯಾಗಿದೆ. ನಿಖಿಲ್ಗೆ ರಾಜಕೀಯ ನೆಲೆ ಕಲ್ಪಿಸಲು HDK ಹರಸಾಹಸವನ್ನ ಪಡ್ತಾ ಇದ್ದಾರೆ. HDKಗೆ ನಿಖಿಲ್ ಕುಮಾರಸ್ವಾಮಿ ಭವಿಷ್ಯದ ಚಿಂತೆಯಾಗಿದೆ. ನಿಖಿಲ್ಗೆ ರಾಜಕೀಯ ನೆಲೆ ಕಲ್ಪಿಸಲು HDK ಹರಸಾಹಸವನ್ನ ಪಡ್ತಾ ಇರುವಂಥದ್ದು. ದೆಹಲಿ ನಂಟು ಹೆಚ್ಚಿಸಿಕೊಳ್ಳುತ್ತಿರುವಂತಹ ಕೇಂದ್ರ ಸಚಿವ HDK JDS ಸಂಘಟನೆ ಜೊತೆ BJPಯೊಂದಿಗೆ ಸ್ನೇಹವನ್ನು ಬೆಳೆಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಿಖಿಲ್ ರಾಜಕೀಯ ಹಾದಿ ಸುಗಮಗೊಳಿಸಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮುಂದೆ ನಿಖಿಲ್ಗೆ ಯಾರ ಅಡ್ಡಿಯೂ ಇರಬಾರದು ಅಂತೇಳಿ ಈಗಲೇ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆ ಮೇಲೆ ಕಣ್ಣಿಟ್ಟು HDK ತಂತ್ರಗಾರಿಕೆಯನ್ನ ಇಲ್ಲಿ ಹೂಡ್ತಾ ಇರುವಂಥದ್ದು. ಓದಲ್ಲಿ ಬಂದಲ್ಲಿ ನಿಖಿಲ್ ಕರೆದೊಯ್ತಾ ಇರುವಂತಹ HDK ನಿಖಿಲ್ಗೆ ದೆಹಲಿ ಸಂಪರ್ಕ ಬೆಳೆಸಿಕೊಡ್ತಾ ಇರುವಂತಹ ದಳಪತಿ, ಇನ್ನು ಹಳ್ಳಿಯಿಂದ ದಿಲ್ಲಿಯವರೆಗೂ ನಂಟು ಬೆಳೆಸ್ತಾ ಇರುವಂತಹ HDK ನಿಖಿಲರನ್ನ ಪ್ರಭಾವಿ ನಾಯಕನಾಗಿಸಲು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ HDK ಅವರು. ಇನ್ನು ಪುತ್ರ ರಾಜಕೀಯ ಭವಿಷ್ಯಕ್ಕೋಸ್ಕರ HDK ಅವರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮತ್ತೆ ರಾಜಕೀಯದಲ್ಲಿ ಅವರ ಮಿನುಗುವಂತೆ, ಅದಕ್ಕೋಸ್ಕರ ಅವರು ಮಿನುಗಬೇಕು ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ HDK ಈಗಾಗಲೇ ಏನು ದೆಹಲಿಗೆ ಹೋಗಿ ಅಲ್ಲಿರುವಂತಹ ಅಮಿತ್ ಶಾ ಅವರನ್ನು ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಎಲ್ಲರ ಜೊತೆಗೆ ಏನು ಮಾತುಕತೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಿಖಿಲ್ ರಾಜಕೀಯ ಹಾದಿ ಅದನ್ನು ಸುಗಮಗೊಳಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿ HDK ಅವರು ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಇನ್ನು 2-2.5 ವರ್ಷಗಳ ಕಾಲ ಹಿಂದೆ ಮುಂದಿನ ಚುನಾವಣೆ ಮೇಲೆ ಕಣ್ಣಿಟ್ಟುಕೊಂಡು HDK ಒಂದು ತಂತ್ರಗಾರಿಕೆಯನ್ನು ಇಲ್ಲಿ ಹೂಡ್ತಾ ಇದ್ದಾರೆ. ಅಮಿತ್ ಶಾ ಸೇರಿ ನಿತಿನ್ ನಬೀನ್ ಜೊತೆ ಈಗಾಗಲೇ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ HDK ಅವರು. ಓದಲ್ಲಿ ಬಂದಲ್ಲಿ ನಿಖಿಲವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಏನು ಒಂದು BJP ಜೊತೆ ಟೈಅಪ್ ಆಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿಬಂದಿರುವಂಥದ್ದು. ಮುಖ್ಯವಾಗಿ ಹಳ್ಳಿಯಿಂದ ದಿಲ್ಲಿಯವರೆಗೂ ನಂಟು ಬೆಳೆಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ HDK ಅವರು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.